ಕಂಪ್ಲೇಂಟ್ಗಿನ ಮುಂಚೆನೆ ಚೆನ್ನೈನ ವಿಡಿಯೋ ತಗೊಂಡಿದ್ರೆ ನೀವು ಅದಕ್ಕೆ ಈ ಎಂಟೈರ್ ಏನ್ ನಡೀತಾ ಇದೆಯಲ್ಲ ಅದಕ್ಕೆ ನೀವು ಭಾಗಿಯಾಗಿ ಷಡ್ಯಂತ್ರದಲ್ಲಿ ನಿಮ್ಮ ಪಾಲು ಇದೆ. ಯಾವ 5 ಯೂಟ್ಯೂಬ್ಗಳು ಅವನನ್ನ ಡಿಟಾಕ್ಸ್ ಆಗಿರ್ಬೋದು, ರ್ಯಾಂಪೇಜ್ ಆಗಿರ್ಬೋದು, ಮೊಹಮ್ಮದ್ ಸಮೀರ್ ಆಗಿರ್ಬೋದು, ಕರ್ನಾಟಕ ಪೇಜ್ ಆಗಿರ್ಬೋದು, ಅನೇಕ ವೆಬ್ಸೈಟ್ 5 ವೆಬ್ಸೈಟ್ ಹೆಸರುಗಳನ್ನ ಲಿಂಕ್ ಸಮೇತ ಚೆನ್ನಯ್ಯ ಮಾಡಿರ್ತಕ್ಕಂಥ ವಿಡಿಯೋಗಳು ಇದು ಅರೆಸ್ಟಿನ ಮುಂಚೆನ ವಿಟ್ನೆಸ್ ಪ್ರೊಟೆಕ್ಷನ್ ಪೀರಿಯಡ್ ಅಲ್ಲ, ಅದಾದ ನಂತರವ ಈ ಎಲ್ಲವನ್ನು ತನಿಖೆ ಆಗ್ಬೇಕು ಅಂತ ಹೇಳಿ ಇವತ್ತು ನಾನು ಇನ್ವೆಸ್ಟಿಗೇಷನ್ ಆಫೀಸರ್ ಆದ ಸೈಮನ್ ಅವರಿಗೆ ಒಂದು ಪತ್ರವನ್ನ ಬರೆದು ಆ ಪತ್ರದ ಮುಖೇನ ಅವರನ್ನು ಸ್ವೀಕೃತಿ ಮಾಡಿದ್ದಾರೆ. ತಗೊಳಲ್ಲ ಅಂತ ಹೇಳ್ತಾ ಇದ್ರು, ಬಟ್ ಇದನ್ನ ನಾನು ಯಾಕೆ ತಗೋಬೇಕು, ಅವರಿಗೆ ಹೇಗೆ ಫಿಲ್ಮ್ಗೆ ಒಂದು ಸೆನ್ಸಾರ್ ಬೋರ್ಡ್ ಇದೆ, ಹೇಗೆ ಸ್ಯಾಟಲೈಟ್ ನ್ಯೂಸ್ಗೆ ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿಯಲ್ಲಿ ಒಂದು ಕಡಿವಾಣ ಇದೆ, ಒಂದು ಅಥಾರಿಟಿ ಇದೆ, ಹೇಗೆ ನ್ಯೂಸ್ ಪೇಪರ್ಗೆ ಒಂದು ರೆಗ್ಯುಲೇಟರಿ ಅಥಾರಿಟಿ ಇದೆ, ಈ ಡಿಜಿಟಲ್ ಮೀಡಿಯಾಗೆ ಯಾವ ಅಥಾರಿಟಿ ಇದೆ ಅನ್ನುವ ಪ್ರಶ್ನೆಯನ್ನ ನಾನು ಅನೇಕ ಸುಪ್ರೀಂ ಕೋರ್ಟಿನ ಕೇಸ್ಗಳನ್ನ ಇವತ್ತು ದಾಖಲೆಯಾಗಿ ಕೊಟ್ಟಿದ್ದೇನೆ. ಡಿಜಿಟಲ್ ಮೀಡಿಯಾಗೆ ಕರೆಂಟ್ ಅಫೇರ್ಸ್ ಕೊಡುವ ಅಧಿಕಾರ, ಹಕ್ಕು ಇಂಡಿಯನ್ ಜುಡಿಷಿಯರಿಯಲ್ಲಿ ಮತ್ತು ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ರೈಟ್ಸ್ ಅಲ್ಲಿ ಇಲ್ಲ ಅನ್ನೋದನ್ನ ಸಾಬೀತನ್ನ ಮಾಡಿ ಇವತ್ತು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ.